ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಎಲ್ಲೋಗ್ತಾ ಇದ್ದೀನಿ ಅಂದರೆ ನಾರಾಯಣಗಿರಿ ಗುಡ್ಡ, ಶ್ರೀ ನಾರಾಯಣಗಿರಿ ಗುಡ್ಡ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಒನ್ ಆಫ್ ದಿ ಗುಡ್ ಟ್ರೆಕ್ಕಿಂಗ್ ಪ್ಲೇಸ್ ಇನ್ ರಾಮನಗರ. ಬಟ್ ನಾನು ಇವತ್ತು ಟಾಪ್ ಬಾಕ್ಸ್ ಹಾಕ್ಕೊಂಡಿಲ್ಲ. ನಮ್ಮ ಲಗೇಜ್ ಸೆಟಪ್ ಬಂದುಬಿಟ್ಟು ಜಸ್ಟು ಟ್ಯಾಂಕ್ ಬ್ಯಾಗು. ಒಂದು ಟ್ರಯಲ್ಸ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಬರ್ತೀನಿ. ನಮ್ಮ ಹಳೆ ವ್ಲಾಗ್ ಏನೋ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ. F250 ಟೆಸ್ಟ್ ರೈಡ್ ಮಾಡೋಕ್ಕೆ ನಾರಾಯಣ ಗುಡ್ಡ ಬೆಟ್ಟ ಹತ್ತಿಸಿದ್ವಿ. ಅವಾಗಿಂದ ಅಂದ್ಕೋತಾ ಇದ್ದೆ ಒಂದು ADV ತೊಗೊಂಡ್ಮೇಲೆ ಅಲ್ಲಿ ಹೋಗಿ ಬರಬೇಕು ಅಂತ. ಸೊ ಅದರಿಂದ ಇವತ್ತು ಹೋಗ್ತಾಯಿದ್ದೀನಿ. ಹಾಗೆಯೇ ಹೈವೇಲಿ ನಮ್ಮದು ಈ ಡಬಲ್ ಟೈಪ್ ಮಿರರ್ಸ್ನ ಟೆಸ್ಟ್ ಮಾಡಬೇಕು, ಹೆಂಗಿದೆ ವೈಬ್ರೇಷನ್ನು. ಬೆಟರ್ ಸ್ಟಾಕ್ ಮಿರರ್ಸ್ಗಿಂತ ಅನ್ನೋದು ಟೆಸ್ಟ್ ಮಾಡೋಕ್ಕೋಸ್ಕರ ಐ ಆಮ್ ಟೇಕಿಂಗ್ ದಿಸ್ ಟುಡೇ. ಸೊ ನೋಡೋಣ. ಇವತ್ತು ನಾನು ಯೂಸ್ ಮಾಡ್ತಿರೋದು DJI Osmo 5 Action 5 Pro ವಿತ್ N16. ಆಡಿಯೋ DB ಬಂದುಬಿಟ್ಟು -5 dB. ಸೊ ಸದ್ಯಕ್ಕೆಲ್ಲಾದರೂ ಪೆಟ್ರೋಲ್ ಹಾಕ್ಸ್ಕೊಂಡು ಮಾತುಕತೆ ಮುಂದುವರ್ಸೋಣ. ಮೇನ್ಲಿ ನನಗೆ ಮಿರರ್ಸ್ ಟೆಸ್ಟ್ ಮಾಡಬೇಕು. ಯಾಕಂದರೆ ಇದು ಹೇಳಿದ್ದೀನಿ ನಾನು, ಹೈವೇಯಲ್ಲಿ ಈ ಥರ ಎಕ್ಸಾಂಪಲ್ ಮೈಸೂರು 10 ಲೈನ್ ಹೈವೇಸಲ್ಲಿ ಟೆಸ್ಟ್ ಮಾಡೋದು ಬೆಟರು. ND16 ನಾನು ಆಟೋ ಮೋಡ್ ಟುಡೆ. ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದೆ, ಅಲ್ಲಿ ತುಂಬ ರಶ್ ಇತ್ತು ಬೆಳಗ್ಗೆ. ಸೊ ಇಲ್ಲೊಂದು ಕಡೆ ನಾವು ಕದಂಬಾಗ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮೈಸೂರಿಗೆ ಹೋಗೋರಿಗೆ ಇದೊಂದು ಒಂದು ಸಲ ಏನು ಮಾಡಿದ್ದೆ, ಕಾರಲ್ಲಿ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮರ್ತೋದೆ. ಎಲ್ಲೂ ಬಂಕೇ ಇಲ್ಲ ಗುರು. ಆಲ್ಮೋಸ್ಟ್ ನಮಗೆ ಮೆಕ್ಡೊನಾಲ್ಡ್ಸ್ ಮದ್ದೂರು ತನಕ. ಆವಾಗ ಈಗ ಮಧ್ಯದಲ್ಲಿ ಡಿವಿಯೇಷನ್ ಕೊಟ್ಟಿದ್ದಾನೆ. ಸೊ ನಾನು ಹೇಳ್ತಿರೋದು ಟೋಲ್ ಇನ್ನೂ ಓಪನ್ ಆಗಿರಲಿಲ್ಲ ಆವಾಗ. ಸೊ ಅವಾಗ ಹಂಗೆ ಒಂದು ಅಂದ್ಕೊಂಡಿದ್ದು ನಾನು, ಫಸ್ಟೇ ಇಲ್ಲಿ ಕದಂಬ ಮುಂಚೆನೇ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸೇಫು. ಈ ಮಿರರ್ 2 ಕಡೆ ಬಾಲ್ ಜಾಯಿಂಟ್ ಇರೋದ್ರಿಂದ ಹಿಂಗೂ ಮೂವ್ಮೆಂಟ್ ಮಾಡ್ಕೋಬೋದು. ಬಟ್ ನಿಮಗೆ ಸ್ಟಾರ್ಟಿಂಗ್ ಅನಿಸುತ್ತೆ ಇದು ಏನಪ್ಪ ಇದು ಲೂಸ್ ಆಯಿತು, ಯಾವಾಗಲೂ ಕೈಲಿಂಗ್ ಹಿಂಗೆ ಅಂದರೆ ಬಂದ್ಬಿಡುತ್ತೆ ಅಂತ. ಇಲ್ಲ, ಆ್ಯಕ್ಚುಲಿ ರೈಡ್ ಮಾಡ್ಬೇಕಾದ್ರೆ ಮೂವ್ ಆಗೋಲ್ಲ. ಬಟ್ ವೈಬ್ರೇಷನ್ ಒಂದು ಮೇನ್ ಇಂಪಾರ್ಟೆಂಟು, ಚೆಕ್ ಮಾಡಬೇಕು. ವಿಸಿಬಿಲಿಟಿ ನಾನೇನು ತುಂಬ ಗ್ರೇಟ್ ಅಂತ ಹೇಳಲ್ಲ, ರಾಯಲ್ ಎನ್ಫೀಲ್ಡ್ ಅಷ್ಟೇ ಇದೆ. ಬಟ್ ಲುಕ್ ವೈಸ್ ಇದು ಚೆನ್ನಾಗಿದೆ ಸ್ನೇಹಿತರೆ. ಇದ್ರದ್ದು ರಿಸರ್ವ್ ಕೆಪಾಸಿಟಿ ಹಿಮಾಲಯನ್ದು 3 ಲೀಟ್ರು, ಅಂದರೆ 3.5 ಲೀಟ್ರು ಅಂದ್ಕೊಳ್ಳಿ. ನಿಮಗೆ ಆವ್ರೇಜು 30 ಥರ ಲೆಕ್ಕ ಹಾಕ್ಕೊಳ್ಳುತ್ತದು. ಸೊ ನಿಮಗೆ 90 ಕಿಲೋಮೀಟರ್ಸ್ ಓಡೋ ಅಂದರೆ ಡಿಸ್ಟೆನ್ಸ್ ಟು ಎಂಟಿ ಬಂದಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಬ್ಲಿಂಕಿಂಗ್. ಆಮೇಲೆ ನೀವು ಏನೇ ಮ್ಯಾಪಲ್ಲಿದ್ರೂ ಫಸ್ಟ್ ಸ್ಕ್ರೀನಲ್ಲೇ ತೋರಿಸ್ಬಿಡುತ್ತದು ಮೇಲ್ಗಡೆನೇ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಂತ. ಟೂರಿಂಗ್ ಪರ್ಪಸ್ಗೆ ಹೆಂಗೆ ಮಾಡಿದ್ದಾನೆ ಅಂದರೆ, ನೀವೆಲ್ಲೋ ದೂರದಲ್ಲಿದ್ದೀರಾ ಅಂದಾಗ 17 ಲೀಟ್ರ್ ಇದ್ರೂ 90 ಕಿಲೋಮೀಟರ್ಸ್ ರೇಂಜ್ ಇದ್ರೂ ಫಸ್ಟೇ ತೋರಿಸ್ಬಿಡುತ್ತೆ. ಜಸ್ಟ್ ಲೈಕ್ ಕಾರ್ ಇಟ್ ಇಸ್. ಬ್ಯಾಟ್ರಿದೊಂದು ತಲೆನೋವಿಲ್ಲ. DJIದು ಬೇರೆ ಸ್ವಲ್ಪ ಇದೆ, ಈ ಕ್ಲಾರಿಟಿ ಶೋ ಅದೆಲ್ಲ ಇದೆ. ಗೋಪ್ರೋಗೆ ಹೋಲಿಸ್ಕೊಂಡ್ರೆ ಡೈನಾಮಿಕ್ ರೇಂಜು ಇದ್ರದಷ್ಟು ಚೆನ್ನಾಗಿಲ್ಲ. ಬಟ್ ಬ್ಯಾಟ್ರಿ ಅಂತೂ ಕ್ರೇಜಿ ಅಂದ್ಕೊಳ್ಳಿ. ಪಟ್ಟನ್ ಚಾರ್ಜ್ ಆಗುತ್ತೆ. ಒಂದು 20 ನಿಮಿಷ ಇಟ್ಟರೆ ಫುಲ್ ಚಾರ್ಜ್ ಆಗುತ್ತೆ. 20 ನಿಮಿಷ ಅಲ್ಲ, ಒಂದು 25 ನಿಮಿಷ ಇಟ್ಟರೆ ಫುಲ್ ಚಾರ್ಜ್ ಆಗುತ್ತೆ. ಆಮೇಲೆ ಕಂಪ್ನಿ ಹೇಳೋದು 3.5 ಅವರ್ಸ್ ಬ್ಯಾಕಪ್ಪು. 2 ಅವರ್ಸ್ ಅಂದರೂ ಬಂದೇ ಬರುತ್ತೆ. 2 ಅವರ್ಸ್ ಬಂದರೆ ಬೇಜಾನಾಯಿತು. ಇದೇ ಬಂಕು. ಇದಾದಮೇಲೆ ನೀವು ಫ್ಲೈಓವರ್ ಹತ್ಬಿಡ್ತೀರ. ಅಣ್ಣ 1,000 ಹಾಕೋಣ. 1,000. ನನಗೆ ಈ ರೋಡ್ ಖಾಲಿ ಇದೆ ಅಂದಾಗ ತುಂಬ ಆಶ್ಚರ್ಯ ಆಗುತ್ತೆ. ಇವತ್ತು ಏನಕ್ಕೂ ಗೊತ್ತಿಲ್ಲ. ಮೈಸೂರು ರೋಡ್ ಜನರಲಿ ಸ್ಯಾಟರ್ಡೆ ಸಂಡೇ ಬಂದರೆ ಮಾರ್ನಿಂಗ್ ಹೊತ್ತು ಫುಲ್ಲು, ಅಟ್ಲೀಸ್ಟ್ ನಾವು ಫ್ಲೈಓವರ್ ಹತ್ತೋ ತನಕ ಜಾಮ್ ಇರೋದು. ಬಟ್ ಇವತ್ತೇನೋ ಒಂಚೂರು ಜನ ಇಲ್ಲ ಗುರು, ಆಶ್ಚರ್ಯ. ನಾನು ಏನು ಮಾಡಿದ್ದೀನಿ ಅಂದರೆ, ಈಗ ಬ್ಲೂ ಆರ್ಮರ್ದು ಸೆಟಪ್ ಹಾಕ್ಕೊಂಡಿದ್ದೀನಿ. ಮುಂಚೆ ಈ ಟೈಮ್ ಮಾಡೋವಂಥದ್ದು ಬೆಲ್ಟ್ ಥರದ್ದು ಗೋಪ್ರೋ ಸೆಟಪ್ ಹಾಕೋತಿದ್ದೆ. ಬಟ್ ಈಗ ಬಂದುಬಿಟ್ಟು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಷ್ಟು ಡಾರ್ಕ್ ಇಲ್ಲ. ND ಫಿಲ್ಟರ್ಸ್ ಮೇಕ್ಸ್ ಲಿಟಲ್ ಈ ಎನ್ವಿರಾನ್ಮೆಂಟ್ ಡಾರ್ಕಾಗಿ ಕಾಣಿಸೋ ಥರ ಮಾಡುತ್ತೆ. ಆಮೇಲೆ ಒಬ್ಬರು ಕಮೆಂಟ್ ಹಾಕಿದ್ರು ADV ಮಿಷಿನ್ಸ್ಗೆ ಯಾವುದು ಬೆಸ್ಟ್ ಹೆಲ್ಮೆಟ್ ಅಂತ. ಸೊ ADV ಅಂದಿದ ತಕ್ಷಣ ತುಂಬ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂತ ಅಂದರೆ
ನೀವು ಬೀಕ್ ಇರೋದು ಹೆಲ್ಮೆಟ್ ತೊಗೋಬೋದು, ಬೀಕ್ ಬರುತ್ತಲ್ಲ. ಇವನ್ ರಾಯಲ್ ಎನ್ಫೀಲ್ಡಲ್ಲೂ ಇದೆ 7000, LS2 ಅಲ್ಲೂ ಇದೆ, ಆಕ್ಸರಲ್ಲೂ ಇದೆ. ಬಟ್ ಆಕ್ಸರ್ದು ಒಂದು ಪ್ರಾಬ್ಲಮ್ ಅಂದರೆ ಸ್ವಲ್ಪ ನಿಮಗೆ ಕತ್ನೋ ಬರುತ್ತೆ, ನನಗೀಗ ಅನಿಸಿದ್ದು. LS2 ಚೆನ್ನಾಗಿದೆ ಆ್ಯಕ್ಚುಲಿ. LS2ದು ನಿಮಗೆ ಹೋಗ್ತೀರಾ ಅಂದರೆ ಬೀಕ್ ಇರೋದಕ್ಕೆ ಹೋಗ್ಬಿಡಿ, ನಾರ್ಮಲ್ ಹೋಗಿ. ನಾರ್ಮಲ್ ಸ್ಪೋರ್ಟ್ಸ್ ಏನಕ್ಕೆ ಅಂದರೆ ಇದು ನೀವು ಆಫ್ ರೋಡಿಂಗ್ ಏನು ಕಂಪ್ಲೀಟ್ ಆಫ್ ರೋಡಿಂಗ್ ಮಾಡಲ್ಲ, ಇದು ಟೂರರ್ ಮಿಷಿನ್ ಇದು. ಸೊ ಅದರಿಂದ ಐ ಥಿಂಕ್ LS2ದು ಚೆನ್ನಾಗಿದೆ. 9000 19000 ಆ ಥರ ಪ್ರೈಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ ನಾನು ಕಂಪ್ಲೀಟಾಗಿ ಮುಂದಿನ ದಿನಗಳಲ್ಲಿ ಇಡ್ತೀನಿ. ಈಗ ನನಗೆ ಹೆಲ್ಮೆಟ್ ತೊಗೊಳ್ಳೋ ಆಸೆ ಇದೆ, ಬಟ್ ನಾನು ಮತ್ತೆ ಗೋಪ್ರೋದೆಲ್ಲ ಸೆಟಪ್ ಚೇಂಜ್ ಮಾಡಬೇಕು, ವಿಚ್ ವಿಲ್ ಮಧ್ಯದಲ್ಲಿ ನಾನು ವ್ಲಾಗ್ಸ್ ಮಾಡೋಕ್ಕಾಗಲ್ಲ, ಅದೊಂದು ಹಿಂಸೆ. ಸೊ ಅದರಿಂದ ನಾನು ಈ ಸದ್ಯಕ್ಕೇನು ಅಪ್ಡೇಟ್ ಮಾಡ್ತಾಯಿಲ್ಲ. ಆಕ್ಸರು ಚೆನ್ನಾಗಿದೆ, ನಾಟ್ ಸೋ ಬ್ಯಾಡ್. ನೀವು ಹೆಂಗೆ ಅಡ್ಜಸ್ಟ್ ಆಗ್ತೀರಾ ಹಂಗೆ. ಇನ್ನೊಬ್ರು ನೋಡಿದ ತಕ್ಷಣ ಅಂದ್ಕೊಳಕ್ಕೆ ಹೋಗ್ಬಿಡಿ, ಅಯ್ಯೋ ನಾನು ಅದು ತೊಗೋಬೇಕಾಗಿತ್ತು ಅಂತ. ತುಂಬ ಜನ ಗ್ರೂಪಲ್ಲಿದ್ದಾರೆ, ರೈಡ್ಗೆ ಹೋಗ್ತಾರೋ ಇಲ್ವೋ, ಒಟ್ನಲ್ಲಿ ಸುಮ್ಮನೆ ಹೆಲ್ಮೆಟ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ಸೊ ವಿಚ್ ವಿಲ್ ರಿಯಲಿ ಸರ್ವ್ ದ ಪರ್ಪಸ್, ಅದನ್ನು ಮಾತ್ರ ತೊಗೋಬೇಕು. ಸುಮ್ಮನೆ ಇನ್ನೊಬ್ಬ ಯಾರೋ ತೊಗೋತಾನೆ ತೊಗೋಬಾರ್ದು. ವಿಂಡ್ ಬ್ಲಾಸ್ಟ್ ಯಾವುದ್ರಲ್ಲೂ ಅಷ್ಟೇ, ಇದೇನು ಕಾರಲ್ಲ ಕಮ್ಮಿ ಮಾಡೋಕ್ಕೆ. ನಿಮ್ಮದು ಮೇನ್ ಒಳ್ಳೆಯದೊಂದು ಪ್ರೋಸ್ಪೆಕ್ಟ್ ಎಕ್ಸ್ಟೆಂಡರು, ಒಳ್ಳೆ ವಿಂಡ್ಶೀಲ್ಡ್ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಒಂದು ಸ್ವಲ್ಪ ವಿಂಡ್ ವಾಬಲ್ ಕಮ್ಮಿ ಮಾಡುತ್ತೆ ಅಷ್ಟೇ, ಹೆಲ್ಮೆಟ್ ಒಳಗಡೆ ಬಸ್ಸಿಂಗ್ ಆಗೋದನ್ನ. ಇದು ನಾನು ಚೇಂಜ್ ಮಾಡಿರೋದು ನಿಮಗೆ ವೀಡಿಯೋ ನೋಡಿದ್ದೀರಾ. ಇದು ಬಂದ್ಬಿಟ್ಟು ಜಸ್ಟು ವಿಸಿಬಿಲಿಟಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಗೋಪ್ರೋಗೆ ಅನ್ನೋದು ಅಷ್ಟೇ ಬಿಟ್ಟರೆ, ವಿಂಡ್ ಬ್ಲಾಸ್ಟ್ ಏನು ಇದರಿಂದ 100% ಕಮ್ಮಿ ಆಗೋಲ್ಲ ಕಂಪೇರ್ ಟು ಟೂರಿಂಗ್ ಮಿರರ್ಸ್ ಅಥವಾ ಪ್ರೋಸ್ಪೆಕ್ಟ್ ಎಕ್ಸ್ಟೆಂಡರ್ ಹಾಕ್ಕೊಳ್ಳೋಕ್ಕಿಂತ ಬೆಸ್ಟು. ನೋಡಿ ನೋಡಿ ಲಾಟ್ಗಳು ನೋಡಿ ಇವ್ರದ್ದು. ಇದು ಯಾಕಪ್ಪ ಬೇಕು, ಇನೋವಾ ತಗೊಂಡು ಟೋಲ್ ಕಟ್ಟೋಕ್ಕಾಗಲ್ಲ, ಆದರೆ ಕಾರೇನಿಗೆ ಗುರು ತೊಗೋಬೇಕು. ರಿವರ್ಸ್ ಬಂದು ಮುಂದೆ ಬಂದು ನುಗ್ಗಿ, ಅಯ್ಯೋ ದೇವರೇ. ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಎಲ್ಲನೂ ನೋಡ್ತಿದ್ದಾರೆ ಗೌರ್ಮೆಂಟವ್ರು. ಓಕೆ, ನೀವು ಹಂಗೆ ಅಂದ್ಕೋತಾ ಇದ್ದೀರಾ ಗೊತ್ತಿಲ್ಲ ಅಂತ. AI ಕ್ಯಾಮ್ರಾಸು, ನೀವೇನಲ್ಲಿ ಸೆಕ್ಯೂರಿಟಿ ನಿಂತಿದ್ರೆ ಮಾತ್ರ ಅಂದ್ಕೋಬಿಡಿ. ನೀವು ನುಗ್ತಾ ಇರೋದು ಕ್ಯಾಪ್ಚರ್ ಆಗ್ತಾ ಇರುತ್ತೆ, ಒಂದು ದಿನ ಫೈನ್ ಹಾಕ್ತಾರೆ. ಸೊ ನೀವು ಉಳಿಸಿದ್ದು 300 400 ಒಂದೇ ಸಲ 1000 ರೂಪಾಯಿ ಫೈನಾಗಿ ಒಂದಲ್ಲ ಒಂದಿನ ಕಟ್ಟಬೇಕಾಗತ್ತೆ. ಸೊ ರೋಡ್ ವಿಷಯದಲ್ಲಿ ಫಾಲೋ ದ ರೆಗ್ಯುಲೇಷನ್ಸ್. ತುಂಬ ಜನ ಹಿಂಗೆ ಹೋಗ್ತಾ ಇರ್ತೀರಾ, ಲೆಫ್ಟ್ ಲೈನ್ಗೆ ಮಿರರಲ್ಲಿ ನೋಡಿದೆ ಸುಮ್ಮನೆ ಹಿಂಗೆ ಎಳೆದು ಬಿಡೋದು. ನೋಡಿ ಪುಣ್ಯಾತ್ಮ ಬಂದ ಹೇಳ್ತಿದ್ದಂಗೆ ಒನ್ ವೇಲ್. ಆಮೇಲೆ ಇನ್ನೊಂದು ಅಂದ್ಕೊಬಿಟ್ಟಿದ್ವಿ ನಾವು, ಸರ್ವಿಸ್ ರೋಡ್ಗಳು ಯಾವತ್ತೂ 2 ವೇ ಅಂತ, ಅದು ಯಾವ ರೂಲ್ ಬುಕ್ಕಲ್ಲೂ ಬರ್ದಿಲ್ಲ ನಿಮಗೆ. ಇದು ಇಲ್ಲಿಗೆ, ಇದು ಲೆಫ್ಟ್ಗೆ, ಅದು ರೈಟ್ಗೆ ಅನ್ನೋದಿದೆ. ನೀವೇನಾದರೂ ಆ ಥರ ನುಗ್ಗಬೇಕು ಅಂದ್ರೂ ಒಂದು ಯಾವುದಾದ್ರೂ ಒಂದು ಜಂಕ್ಷನು ಅಂಡರ್ ಪಾಸ್ ಕೊಟ್ಟಿರ್ತಾನೆ, ಬ್ರಿಡ್ಜ್ ಕೆಳಗಡೆ ನುಗ್ಕೊಂಬನ್ನಿ ಅಂತ. ಆ ಥರ ಇದ್ರೂ ಕೆಲವರು ನಾವೇ ಅಸ್ಯೂಮ್ ಮಾಡ್ಕೊಂಬಿಟ್ಟಿದ್ದೀವಿ ಸರ್ವಿಸ್ ರೋಡ್ಸ್ ಆರ್ ಆಲ್ವೇಸ್ 2 ವೇ ಅಂತ. ಸೊ ದಟ್ ಈಸ್ ಆಲ್ಸೋ ಆ್ಯಕ್ಚುಲಿ ರಾಂಗ್. ನಾನು 8ನೇ ಮೈಲ್ ಕಡೆ ಎಲ್ಲ ನೋಡಿದ್ದೀನಿ, ನುಗ್ತಾನೆ ಇರ್ತಾರೆ ಹಂಗೇ. ಈಗ ಮಿರರಲ್ಲಿ ನಾನೊಂದು 107 110 ತನಕ ಟಚ್ ಮಾಡಿದೆ ಸ್ನೇಹಿತರೆ. ಸೊ ನಾನು ಒಂದು ಹೇಳೋದು, ದಿಸ್ ಮಿರರು ವೈಬ್ರೇಷನ್ ಡೆಫಿನೆಟ್ಲಿ ಕಮ್ಮಿ ಮಾಡಿದೆ. ಬಿಕಾಸ್ ಒರಿಜಿನಲ್ ಸ್ಟಾಕ್ ಮಿರರ್ಸ್ ಏನಾಗ್ತಿತ್ತು ಅಂದರೆ, ಅದು ಮೆಟಲ್ ಆಗಿರೋದ್ರಿಂದ ಮೆಟಲ್ ಟು ಮೆಟಲ್ ಯಾವಾಗ ಟಚ್ ಆಗುತ್ತೆ ವಿತೌಟ್ ಎನಿ ಗ್ಯಾಪ್, ಈ ಥರ ಇಲ್ಲಿ ನೋಡಿ ಬಾಲ್ ಜಾಯಿಂಟ್ಸ್ ಇದೆ ಇದರಲ್ಲಿ, ಆ ಥರ ಗ್ಯಾಪ್ ಇಲ್ಲದೆ ಇದ್ದಾಗ ವೈಬ್ರೇಟ್ ಆಗುತ್ತೆ ಜಾಸ್ತಿ. ಅಂದರೆ ಹ್ಯಾಂಡಲ್ ಬಾರ್ಸ್ಗೆ ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾಯಿತ್ತು. ಇದೇನು ಮಾಡ್ತಾಯಿದೆ, ಇಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆದ್ರೂ ಇಲ್ಲಿಗೆ ಎಂಡ್ ಮಾಡುತ್ತೆ. ಸೊ ವೈಬ್ರೇಷನ್ ವಿಷಯದಲ್ಲಿ ಖುಷಿ ಆಗ್ತಿದೆ. ಯು ಕ್ಯಾನ್ ಅಚೀವ್ ಮೋರ್ ಟಾಪ್ ಸ್ಪೀಡ್. ಈಗ ಮುಂಚೆಗಿಂತ ಇನ್ನೂ ಸ್ವಲ್ಪ ಯು ಕ್ಯಾನ್ ಡ್ರೈವ್ ಇಟ್ ಹೈಯರ್. ಬಟ್ ಇದ್ರ ಕ್ವಾಲಿಟಿ ಹೇಳ್ತಿದ್ದೀನಲ್ಲ ಪೆಥೆಟಿಕ್ ಆಗಿದೆ. ಸ್ಪ್ಯಾರಿಫೈ ಅವರು ನೋಡ್ಬೇಕು ಇದನ್ನು ಏನಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ. ಐ ಡೋಂಟ್ ನೋ ನನ್ನ ಪ್ರಾಡಕ್ಟ್ ಹಿಂಗಿದೆಯಾ ಅಂತ. ಇಲ್ಲಿ ಅಲ್ಲಾಡ್ತಿದೆ, ಇದು ವಿಸಿಬಿಲಿಟಿ ಬ್ಲ್ಯಾಂಕ್ ಆಗ್ತಿದೆ, ಹಿಂಗೆ ಅಲ್ಲಾಡ್ತಿದೆ. ಓಕೆ, ಅದಾದಮೇಲೆ ಇದು ಯಾವ ಕಿತ್ಕೊಬರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳಿರೋದು ಇಲ್ಲಿ ಏನೋ ಟೇಪ್ ಹಾಕಿಂದು, ಇಲ್ಲಿ ಟೇಪ್ ಹಾಕಿ ನಾನು ಅಡ್ಜಸ್ಟ್ಮೆಂಟ್ ಹೆಂಗೆ ಗುರು ಮಾಡಲಿ, ಇದನ್ನು ಹೆಂಗೆ ಗುರು ಅಡ್ಜಸ್ಟ್ ಮಾಡಲಿ, ಇದನ್ನು ಏನಾದರೂ ಗಟ್ಟಿಯಾಗಿ ಕೂರಿಸ್ಬಿಟ್ರೆ ಐ ಡೋಂಟ್ ನೋ, ಇಟ್ಸ್ ನಾಟ್ ಸರ್ವಿಂಗ್ ದ ಪರ್ಪಸ್ ಕ್ವಾಲಿಟಿ ವೈಸು. ಸೊ ಸದ್ಯಕ್ಕೆ ನಾವು ಬಿಡದಿಲ್ಲಿದ್ದೀವಿ, ಆದರೆ ಟ್ರೆಕ್ಕಿಂಗ್ ಮಾಡೋಣ. ನಾನಿವತ್ತು ನನ್ನ ಜಾಕೆಟ್ಸ್ದು ಕೆಲವೊಂದು ಪ್ಯಾಡಿಂಗ್ ಬಿಚ್ಚಿಬಿಟ್ಟಿದ್ದೀನಿ ವಾಷಿಂಗಿಗೆ ಅಂತ ಹಾಕಿದ್ದೆ. ಅದಾದಮೇಲೆ ಹಾಕೋದು ಮರ್ತಾ ಹೋಗ್ಬಿಟ್ಟೆ ವಾಪಸ್ಸು. ಸೊ ದಟ್ಸ್ ವೈ ಐ ಆಮ್ ರೈಡಿಂಗ್ ಲಿಟಿಲ್, ಅಂದರೆ 100 ಬಿಲೋ 110 ಆ ಥರ. ಈ 140 150 ಹೊಡಿಬೇಕಾದ್ರೆ ಈ ರೋಡ್ಗಳಲ್ಲಿ ನಾವು ಎಷ್ಟು ಗೇರ್ಸ್ ಹಾಕ್ಕೊಂಡಿರ್ತೀರೋ ಅಷ್ಟು ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಯಾವತ್ತೂ ಅಷ್ಟೇ ಗೇರ್ಸ್ಗೆ ಸ್ಪೆಂಡ್ ಮಾಡಿ. ಕೆಲವರು ಗಾಡಿಗೆ ತೊಗೊಂಡಿದ ತಕ್ಷಣ ಏನು ಆಕ್ಸಿರೀಸ್ ಹಾಕ್ಸಲಿ ಅಂತ ಕೇಳ್ತಾರೆ. ಫಸ್ಟ್ ಆಕ್ಸಿರಿ ಈಸ್ ಯುವರ್ ಬಾಡಿ, ಆಮೇಲೆ ನೆಕ್ಸ್ಟು
ಒಂಚೂರು ವೈಬ್ರೇಷನ್ ಇಲ್ಲ ಹ್ಯಾಂಡಲ್ ಬಾರಲ್ಲಿ, ಬಟ್ ಅದು ನೋಡಿದ್ರೆ ಅಲ್ಲಾಡ್ತಿದೆ ಮಿರರ್. ಕಮೆಂಟ್ ಹಾಕಿದ್ರು ನಿಮ್ಮ ಹ್ಯಾಂಡಲ್ ಬಾರ್ ಲೆಫ್ಟಿಗೆ ಸ್ವಲ್ಪ ಟಿಲ್ಟ್ ಆಗಿದೆ ಅಂತ. ಆ್ಯಕ್ಚುಲಿ ಇಲ್ಲ, ಅದು ಏನಾಗುತ್ತೆ ಅಂದರೆ ನಂದು ಹಳೆ ಗೋಪ್ರೋದು ಮೌಂಟು ಸ್ವಲ್ಪ ಹಿಂಗಾಗಿತ್ತು, ಅಂದರೆ ಮಧ್ಯಕ್ಕೆ ಇರಲಿಲ್ಲ, ನಾನು ಅಲೈನ್ಮೆಂಟೇ ರಾಂಗ್ ಆಗಿತ್ತು ಅದರದ್ದು. ಸೊ ಅದರಿಂದ ನಿಮಗೆ ಅದು ಹಂಗೆ ಕಾಣಿಸುತ್ತೆ, ಆ್ಯಕ್ಚುಲಿ ಟಿಲ್ಟ್ ಏನಾಗಿಲ್ಲ. ಈ ನೀವು ಹೇಳಿದ ತಕ್ಷಣ ನಾನು ಆ್ಯಕ್ಚುಲಿ ನೋಡಿದೆ ಇನ್ನೊಂದು ಸ್ಟಾಕ್ ಹಿಮಾಲಯನ್ದು ಸೇಮ್ ಹಿಂಗೆ ಇರೋದು, ನಥಿಂಗ್ ರಾಂಗ್ ದೇರ್. ಬಟ್ ನಾನು ಖಂಡಿತವಾಗ್ಲೂ ಒಂದು ಹ್ಯಾಂಡಲ್ ಬಾರ್ ರೈಸರ್ಸು ಇಲ್ಲ ಆರ್ಟ್ ಆಫ್ ಮೋಟರ್ ಸೈಕಲ್ದು ಒಂದು ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸ್ತೀನಿ. ಬಿಕಾಸ್ ನನಗೆ ಮೌಂಟ್ ಪಾಯಿಂಟ್ ಸಿಗ್ತಾಯಿಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಮಿರರ್ ಹಾಕಿದೆ, ಸೊ ಅದರಿಂದ ನನಗೆ ಈ ಮ್ಯಾಟ್ ಡಾಗ್ಸ್ದು ಸ್ವಿಚ್ಚನ್ನ ಹೆಂಗೋ ಇಲ್ಲಿ ಹಾಕೋಬೇಕಾಗಿತ್ತು ಬಂತು ಟ್ಯಾಗ್ ಹಾಕ್ಬಿಟ್ಟು. ಅದೇ ಥರ ನನಗೆ ಈ ವ್ಲಾಗ್ಸ್ ಮಾಡ್ಬೇಕಾದ್ರೆ ಮೇನು ನಮಗೆ ಫ್ರಂಟಲ್ಲೆಲ್ಲ ಸ್ವಲ್ಪ ಮೌಂಟ್ ಮಾಡೋಕ್ಕೆ ಪಾಯಿಂಟ್ ಸಿಗಬೇಕು, ಅದು ಸಿಗ್ತಾಯಿಲ್ಲ. ಸೊ ಐ ಥಿಂಕ್ ಇಲ್ಲೊಂದು ಹಾಕಿದ್ದೀನಿ, ಬಟ್ ಇದು ಯಾವಾಗ ಕಿತ್ಕೊಂಬರುತ್ತೆ ಗೊತ್ತಿಲ್ಲ. ಸೊ ಅದರಿಂದ ಐ ಥಾಟ್ ಮೇ ಬಿ ಅಲ್ಲಿ ಚೇಂಜ್. ಆಮೇಲೆ ಅದಕ್ಕೆ ಫೀಡ್ಬ್ಯಾಕು ಚೆನ್ನಾಗಿದೆ AMದು. ಐ ಥಿಂಕ್ ಅವ್ರ ಹೆಸರು ಇಮ್ರಾನ್ ಅನಿಸುತ್ತೆ, ತುಂಬ R&D ಮಾಡಿ ಬಿಟ್ಟಿದ್ದಾರೆ. ಸೊ ಐ ಗೋ ಫಾರ್ ದ್ಯಾಟ್. ಈಗ ಮಿರರ್ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಇದು ವರ್ತ್ ಅಂದರೆ ಎಸ್, ಡೆಫಿನೆಟ್ಲಿ ವರ್ತು. ವೈಬ್ರೇಷನ್ ಕಮ್ಮಿ ಮಾಡಿದೆ. ಆಮೇಲೆ ನೀವೇನು ಆಫ್ ರೋಡಿಂಗ್ ಹೋಗ್ತೀರಾ ಅಂದರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಫೋಲ್ಡ್ ಮಾಡ್ಕೊಬೋದು. ಇದನ್ನು ಬೇಕಾದ್ರೆ ಅರ್ಧ ಇದನ್ನು ಬಿಚ್ಬೋದು, ಇನ್ನೂ ನಿಮ್ಗೆ ಆರಾಮಾಗಿ ಗಾಡಿ ಮನೋವರ್ ಮಾಡೋಕ್ಕೆ ಸಿಗುತ್ತೆ. 1,500 1,800 ರೂಪಾಯಿಗೆಲ್ಲ ವರ್ತು. ಆದರೆ ಮುಂದಿನ ದಿನಗಳಲ್ಲಿ ನಾನು ಹೈವೇಲೇ ಜಾಸ್ತಿ ಟೂರಿಂಗ್ ಮಾಡೋದ್ರಿಂದ 2 ವರ್ಷಕ್ಕೆ ಇನ್ನೊಂದು 2 ಇಯರ್ಸ್ ಆದಮೇಲೆ 7,000 ಇನ್ವೆಸ್ಟ್ ಮಾಡ್ತೀನಿ. ಇನ್ವೆಸ್ಟ್ ಅನ್ನೋದಕ್ಕಿಂತ ಸುಮ್ಮನೆ ಖರ್ಚು ಮಾಡಿಬಿಟ್ಟು ತೊಗೋಬೇಕು ಅನ್ನೋದು ಅಷ್ಟೇ. ದುಡ್ಡು ಹಾಕಿ ರಾಯಲ್ ಎನ್ಫೀಲ್ಡ್ ಟೂರಿಂಗ್ದೆ ತೊಗೋತೀನಿ. ಬಿಕಾಸ್ ಸಮ್ವೇರ್ ಐ ಫೀಲ್ ಇದ್ರದ್ದು ಕ್ವಾಲಿಟಿ ಅಷ್ಟಕ್ಕಷ್ಟೇ. ಆಮೇಲೆ ವಿಸಿಬಿಲಿಟಿ ನಂಗೆ ತುಂಬ ಬೇಜಾರಾಗ್ತಾಯಿದೆ ಗುರು, ವಿಸಿಬಿಲಿಟಿ ಇಲ್ಲ ಇದು ಗಾಡಿ. ಅದಕ್ಕೆ ಅದರಷ್ಟು ವಿಸಿಬಿಲಿಟಿ ಇಲ್ಲ. ಪಕ್ಕದಲ್ಲಿ ಗಾಡಿ ಹೋಗ್ತಿದ್ರು ದಿಸ್ ಇಸ್ ಲೈಕ್ ಸ್ವಲ್ಪ ನೀವು ಹಿಂಗೆ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಸೊ ಅದರಿಂದ ಐ ಆಮ್ ಗೋಯಿಂಗ್ ಫಾರ್ ಟೂರಿಂಗ್ ಮಿರರ್ಸ್ ಆಫ್ಟರ್ 2 years. ಈಗಲ್ಲ ಇಲ್ಲಿ ನೋಡಿದ್ರೆ ಮಧ್ಯ ಗುಂಡಿಗಳು, ಐ ಡೋಂಟ್ ನೋ ನೈಟ್ ಟೈಮ್ ಪಾಪ ಅದು ಹೆಂಗೆ ಹೊಡಿತಾರೆ ಇಲ್ಲಿ ಗಾಡಿಗಳನ್ನ ಅಂತ. ನಿಮ್ಮ ಹತ್ರ ಒಳ್ಳೆ ಹೆಡ್ಲೈಟ್ ಸೆಟಪ್ ಇಲ್ಲ ಅಥವಾ ಒಳ್ಳೆ ಆಕ್ಸ್ ಲೈಟ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಈ ಥರ ರೋಡ್ಗಳಲ್ಲಿ. ಗೌರ್ಮೆಂಟ್ ಹೇಳುತ್ತೆ ಪವರ್ಫುಲ್ ಲೈಟ್ಸ್ ಹಾಕ್ಕೊಳ್ಳೋಂಗಿಲ್ಲ ಬೈಕರ್ಸ್ ಅಂತ. ನಿಮ್ಮ ರೋಡ್ಗಳೇ ಚೆನ್ನಾಗಿಲ್ಲ, ಏನು ಮಾಡೋದು ಗುರು? ಲೆಫ್ಟರ್ ಗುಂಡಿ ಇದೆ ಗೊತ್ತೇ ಆಗಲ್ಲ. ಬಂತು ಹಿಂಗೆ ಮಿರರು, ದರಿದ್ರ ಗುರು. ಇದೇ ರೀಸನ್ಗೆ ನಾನು ಚೇಂಜ್ ಮಾಡಿದ್ದು ಮಿರರ್ನ. ಈ ಮಿರರು ಹಂಗೆ ಆಡ್ತಿದೆ. ಆಮೇಲೆ ಕೆಲವ್ರು ಹೇಳ್ತೀರ ಈಗ ನೀವು ಕೊಟ್ಟರೆ ದುಡ್ಡಿಗೆ ಇನ್ನೇನು ಅಷ್ಟೇ ಅಂತ. ಹೌದು, ರೆಡ್ ಟೇಪು ನೀವು ತರಿಸ್ಕೊತೀರಾ ಅಂದರೆ 16,000 ಆಗುತ್ತೆ. ನನಗೇನು ತಿಕ್ಲೇದಿದೆಯಾ ಅಷ್ಟೊಂದು ಕೊಟ್ಬಿಟ್ಟು ಮಿರರ್ ಹಾಕ್ಸ್ಕೊಳ್ಳೋಕ್ಕೆ? ಆರಾಮಾಗಿ ರಾಯಲ್ ಎನ್ಫೀಲ್ಡಲ್ಲಿ 7,000 ಕೊಡ್ತಾನೆ, ಅದನ್ನೇ ತೊಗೋತೀನಿ. ಯಾಕಂದರೆ ಸುಮ್ಮನೆ ಇದೆಲ್ಲ ಫಾರಿನ್ ಶೋಕಿಗಳು ಕೆಲವ್ರಿಗೆ ತರಿಸ್ಕೋತಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ಸು ನೋಡೇ ಇರೋಲ್ಲ, ಅವ್ರು ಅದನ್ನು ಟ್ರೈನೂ ಮಾಡೋಲ್ಲ ಟೂರಿಂಗ್ ಆ್ಯಕ್ಸಿರಿಯಾಗಿ. ಸೊ ಅದೇ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಲ್ಲಿ ಹೋದಾಗ 20,000ಕ್ಕೆ ಸೇಲ್ ಆಗುತ್ತೆ. ನಿಮ್ಗೆ ಗೊತ್ತಾ ಈ ಬೈಕೆಲ್ಲ ಎಷ್ಟು ಅಂತ ಗೊತ್ತಾ? ಯುರೋಪಲ್ಲೆಲ್ಲ ಹೆವಿ ಕಾಸ್ಟ್ಲಿ ರಾಯಲ್ ಎನ್ಫೀಲ್ಡ್ ಕಂಪ್ನಿ ಗಾಡಿಗಳು. ಸೊ ಅದೇ ಥರ ಆ್ಯಕ್ಸಿರೀಸು ಅಷ್ಟೇ. ಸ್ನೇಹಿತರೆ ನಿಮ್ಗೊಂದು ತೋರಿಸ್ತೀನಿ. ನಾನೇನಾದರೂ ನಂಬಿ ಇಲ್ಲಿ ಗೋಪ್ರೋ ಮೌಂಟ್ ಮಾಡಿದರೆ ಈಗ ನೋಡಿ 3M ಟೇಪ್ ಕತೆ ನೋಡಿ. ಸೊ ಯಾವತ್ತೂ ಅಷ್ಟೇ, ನಾವು ಏನೇ ಹೀಟ್ ಮಾಡಾಕಿ ಏನೇ ಮಾಡಿ ಯಾವುದೋ 3M ಟೇಪ್ಗಳನ್ನು ಅಷ್ಟು ಬಾಳಿಕೆ ಬರೋಲ್ಲ. ಸೊ ಇದ್ರ ಮೇಲೆ ನೀವು ಅಡೆಸಿವು ಅಂದರೆ ಯಾವುದಾದ್ರೂ ಗಮ್ಮು ಫೆವಿ ಬಾಂಡ್ ಆಗಲ್ಲ. ಈ ಮೆಟಲ್ ಪೇಸ್ಟ್ಗಳು ಬರುತ್ತಲ್ಲ, ಮೆಟಲ್ ಪೇಸ್ಟ್ಗಳು, ಅದನ್ನು ಒಂಚೂರು ಲೈಟಾಗಿ ಬಾರ್ಡರ್ಗಳಿಗೆ ಹಾಕಿ ಕಿತ್ಕೊಂಡೇ ಬಿಟ್ಟು. ಮಜವಾಗಿ ಕಾಣಿಸ್ತಿದೆ ಅಂದರೆ ಬೆಟ್ಟ, ವಾಹ್! ಅದೆಷ್ಟು ಸಲ ಬಂದ್ರೂ ಈ ಜಾಗದಲ್ಲಿ ಒಂದು ಗಾಡಿ ಹೊಡಿಯೋ ಮಜಾನೇ ಬೇರೆ. ಮಧ್ಯದ ರೋಡಲ್ಲಿ ಬಿಟ್ಟಾಗಂತೂ ಡಾಮಿನರಲ್ಲಿ ಒಂದು ಹಳೆ ವ್ಲಾಗ್ಸ್ ಚೆಕ್ ಮಾಡಿ ಸ್ನೇಹಿತರೆ. ನೀವೇನೋ ಹೊಸದಿದ್ದರೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ, ಆವಾಗ ಆ ಟೋಲ್ ಏನಿರಲಿಲ್ವಲ್ಲ, ಬೈಕರ್ಸ್ಗೆ ಒಂಥರ ಬೈಕರ್ಸ್ಗೆ ಸ್ವರ್ಗ ಬಿಟ್ಬಿಡ್ತಾಯಿದ್ರು. ನನಗೆ ಗೊತ್ತಿತ್ತು ಟೋಲ್ ಮಾಡ್ತಾರೆ ಅಂತ, ಸುಮ್ಮನೆ ಬರೋದು ವೀಕ್ಲಿ ರಾಮನಗರಕ್ಕೆ ಒಂದು ರೌಂಡು. ಸ್ನೇಹಿತರೆ ಗೊತ್ತಿಲ್ಲ ನನಗೆ ಈ ರೂಟಲ್ಲಿ ಹೋಗುತ್ತಾ ಅಂತ, ನಾರಾಯಣಗುಡ್ಡಗೆ. ಸುಮ್ಮನೆ ಒಂದು ಚೆನ್ನಾಗಿ ಕಾಣಿಸ್ತೀವಿ ರೋಡು. ಆ್ಯಕ್ಚುಲಿ ಬಂದು ಇದು ಶಿಲಾಂಧ್ರಾಗೆ ಹೋಗುತ್ತೆ, ಶಿಲಾಂಧ್ರ ರೆಸಾರ್ಟ್ಸ್ಗೆ. ಆಮೇಲೆ ಈಗ ನೆಕ್ಸ್ಟು ನಾವು ಆ್ಯಕ್ಷನ್ 5 ಪ್ರೋದು ಒಂದು ಸಲ ಮ್ಯಾನ್ಯುವಲ್ ಸೆಟ್ಟಿಂಗ್ ಹಾಕ್ಕೊಡಿದ್ದೀನಿ. ISO 100 2200 800 ಕ್ರೇಜಿ ಆಗಿದೆ ಅವತ್ತು ರೋಡು.
ಐ ಹೋಪ್ ಐ ಹ್ಯಾವ್ ಎ ಗುಡ್ ಟೈಮ್. ಮಾರ್ನಿಂಗ್ ಬಂದರೆ ಇದೊಂದು ಒಳ್ಳೆಯದು. ಒಂದು ಮೈಲ್ಸ್ ಮುಂಚಿಂಗ್ ಅಂದರೆ ಒಂದು ರೋಡಲ್ಲಿ ಗಾಡಿ ಹೊಡಿಯೋದೇ ಒಂಥರ ಮಜಾ. ಸೊ ಲೆಟ್ಸ್ ಕಂಟಿನ್ಯೂ. ಗೊತ್ತಿಲ್ಲ ಈ ರೂಟ್ ಹೋಗುತ್ತಾ ಅಂತ, ಹೋಗಿಲ್ಲ ಅಂದ್ರೂ ವಾಪಸ್ ಬರೋಣ ಅಷ್ಟೆ. ಸಿಕ್ಕಾಪಟ್ಟೆ ನವಿಲುಗಳಿದೆ ಅನಿಸುತ್ತೆ ಏರಿಯಾ ಕಡೆ. ಯಾವತ್ತೂ ಅಷ್ಟೇ ಮಾರ್ನಿಂಗ್ ರೈಡ್ ಬಂದಾಗ ತುಂಬ ಸ್ಪೀಡಾಗಿ ಹೊಡಿಯೋಕ್ಕೆ ಹೋಗಬಾರ್ದು. ಬಿಕಾಸ್ ಮಾರ್ನಿಂಗ್ ಕ್ಯಾಟಲ್ಸು ಅಂದರೆ ಹಸು ಕರಗಳು ಮೇಯಿಸ್ಕೊಂಡು ಹಳ್ಳಿ ಜನ ದಾಟ್ತಾ ಇರ್ತಾರೆ. ಸೊ ವೇರ್ ಎವರ್ ಯು ಫೈಂಡ್ ವಿಲೇಜ್ ರೋಡ್ಸು, ಡಸಂಟ್ ಮ್ಯಾಟರ್ ಏನು ಕೆಪಾಸಿಟಿ ಇದೆ, ಅವ್ರಿಗೆ ಅದು ಮ್ಯಾಟ್ರ್ ಆಗೋಲ್ಲ ಗಾಡಿ. ದಯವಿಟ್ಟು ನಿಧಾನಕ್ಕೆ ಹೋಗಿ. ಏನು ಸಖತ್ತಾಗಿದೆ ಗುರು ಇದು. ಮ್ಯಾಪ್ ಅಕ್ಕ ನೋಡಿದ್ರೆ ಫೋರ್ಸ್ ಮಾಡ್ತಿದ್ದಾಳೆ, ಹೋಗಬೇಡ ಈ ಕಡೆ ರೂಟ್ಗೆ, ಇದು ರಾಂಗ್ ರೂಟ್ ಅಂತ. ಬಟ್ ಆ್ಯಕ್ಚುಲಿ ಮ್ಯಾಗ್ಡಿ ರೋಡ್ ಅಂತಲೇ ಹಾಕಿತ್ತು. 21 ಲೆಟ್ಸ್ ಗೋ. ಯಪ್ಪ ರೋಡ್ ಏನು ಗುರು ಸಖತ್ತಾಗಿದೆ. ಸ್ಟೇ ಆನ್ ಮಾಗಡಿ ರೋಡ್ ಫಾರ್ 8 ಕಿಲೋಮೀಟರ್ಸ್. ಈಗ ಗೊತ್ತಾಯ್ತಿದ್ದು ಯಾವ ರೂಟ್ ಅಂತ. ಹಿಂಗೆ ಹೋದರೆ ನಾವು ನಮ್ಮ ಸಾವಂತದುರ್ಗ ರೂಟ್ಗೆ ಕನೆಕ್ಟ್ ಆಗುತ್ತೆ ಈ ರೋಡು. ಸಾವಂತದುರ್ಗ, ಆಮೇಲೆ ಐ ಥಿಂಕ್ ಕನ್ವಾ ಡ್ಯಾಮ್. ಕನ್ವಾ ಡ್ಯಾಮ್. ಸ್ನೇಹಿತರೆ, ವಿಂಡ್ ಬಫಲ್ ಸ್ವಲ್ಪ ಹೊಡಿತಾ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ನೆಕ್ಸ್ಟು ಒಂದು ನಿಮಗೋಸ್ಕರ ಏನಾದರೂ ಮಾಡಬೇಕು. ಏನು ಮಾಡ್ಬೋದು ಅಂದರೆ, ಇದ್ರ ಕವರ್ ತೆಗ್ದಿದ್ನಲ್ಲ ಆಕ್ಸರ್ ಹೆಲ್ಮೆಟ್ಸ್ದು, ವಾಪಸ್ಸು ಆ ಚಿನ್ ಕವರ್ ಸೊ ಅದನ್ನು ವಾಪಸ್ ಹಾಕೋಬೇಕು. ಚೆನ್ನಾಗಿದೆ ರೋಡು, ಹಂಗೆ ಅಂದ್ಬಿಟ್ಟು ಚಚ್ಚಕ್ಕಾಗಲ್ಲ. ಬಿಕಾಸ್ ಆಗಲೇ ಹೇಳ್ದಂಗೆ ದನ ಕರುಗಳು ದಾಟ್ತಾ ಇರ್ತವೆ. ಬ್ಯೂಟಿಫುಲ್ ರೋಡ್ ಗುರು. ನಾನೇನಾದ್ರೂ ಆ ಮೌಂಟ್ನ ನಂಬಿ ಇಲ್ಲಿ ಹಾಕೊಂಬಿಟ್ಟಿದ್ರೆ ಗೋಪುರನೇ ಏನು ಕತೆ. ಹಿಮಾಲಯನ್ ADV ಆದ್ರೂ ಒಂದು ಸ್ವಲ್ಪ ಮಲಗಿಸ್ಬೋದು ನೀವು. ತುಂಬ ಟೂರಿಂಗ್ ಮಿಷಿನ್ ಬೇರೆ ಗಾಡಿಗಳಿದೆಯಲ್ಲ, ಆ ಥರ ಎಲ್ಲ ತುಂಬ ಕಷ್ಟಪಡಬೇಕಾಗಿಲ್ಲ. ಲಾಂಗ್ ಟರ್ನು, ಲಾಂಗ್ ರೇಡಿಯಸ್ ತೊಗೋಬೇಕು ಆ ಥರ ಏನಿಲ್ಲ. ಬಿಕಾಸ್ 150 ಸೆಕ್ಷನ್ ಟೈರ್ಸು ಸಪೋರ್ಟ್ ಮಾಡುತ್ತೆ. ಅಟ್ಲೀಸ್ಟ್ ಈ ಲೆವೆಲ್ಗೆ ಯು ಕ್ಯಾನ್. ಡಿಫೆಂಡರು ಎಲ್ಲ ರೆಸಾರ್ಟ್ ಅವರವರ ಇನ್ಫ್ಲುಯೆನ್ಸ್ ಬಳಸಿ ಮಾಡ್ತಿರುವಂಥ ರೋಡು, ಮಾಗಡಿ ರಸ್ತೆ. ತಿಮ್ಮಪ್ಪನ ಬೆಟ್ಟ ಮೇಲ್ಗಡೆ ಹೋದರೆ ಈ ಪ್ರಿಮಿಸಿಸ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ಎಷ್ಟು ಒಳ್ಳೆ ಊರಲ್ಲ ರಾಮನಗರ, ಮಾಗಡಿ.